ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಇನ್ಸ್ಪೈರ್ ಅವಾರ್ಡ್ 2024-25 2024-25ನೇ ಸಾಲಿಗೆ ಸಂಬಂಧಿಸಿದಂತೆ ಇನ್ಸ್ಪೈರ್ ಅವಾರ್ಡ್ ಮಾನಕ. ಸೊ ಈ ಒಂದು ಪ್ರೋಗ್ರಾಮ್ಗಾಗಿ ನಮ್ಮ ಶಾಲೆಯ ಮಕ್ಕಳನ್ನು ಯಾವ ರೀತಿ ನಾಮಿನೇಷನ್ ಮಾಡಬೇಕು ಹಾಗೂ ನಾಮಿನೇಷನ್ ಮಾಡುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಏನೆಲ್ಲ ಮಾಹಿತಿಗಳನ್ನು ನಾವು ಅಪ್ಲೋಡನ್ನು ಮಾಡಬೇಕಾಗ್ತದೆ ವಾಯಲ್ ನಾಮಿನೇಷನ್. ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೇವೆ. ಬನ್ನಿ ನೋಡ್ತಾ ಹೋಗೋಣ. ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ಅಲ್ಲಿ ನೀವು ಇನ್ಸ್ಪೈರ್ ಅವಾರ್ಡ್ ಮಾನಕ್ ಅಂತ ನೀವು ಟೈಪ್ ಮಾಡಬೇಕು. ಸೊ ಇನ್ಸ್ಪೈರ್ ಅವಾರ್ಡ್ ಮಾನಕ್ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಟ್ಟಾಗ ನಿಮಗೆ ಈ ರೀತಿ ಇನ್ಸ್ಪೈರ್ ಅವಾರ್ಡ್ಸ್ ಮಾನಕ್ ಅಂತ ಒಂದು ಸರ್ಚ್ ರಿಸಲ್ಟ್ ಬರುತ್ತೆ. ಸೊ ಈ ಒಂದು ಸರ್ಚ್ ರಿಸಲ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಇನ್ಸ್ಪೈರ್ ಅವಾರ್ಡ್ ಮಾನಕ್ನ ಒಂದು ಹೋಮ್ ಪೇಜ್ ಇದೆ. ಸೊ ಆದ್ಮೇಲೆ ತಾವು ಈ ಒಂದು ಹೋಮ್ ಪೇಜನ್ನು ಸ್ಕ್ರೋಲ್ ಮಾಡ್ತಾ ಬರಬೇಕು. ಸ್ಕ್ರೋಲ್ ಮಾಡ್ತಾ ಬಂದಾಗ ನಮಗೆ ಇಲ್ಲಿ 4 ಆಪ್ಷನ್ಸ್ ಇದೆ. ನ್ಯಾಷನಲ್ ಅಥಾರಿಟಿ, ಸ್ಟೇಟ್ ಅಥಾರಿಟಿ, ಡಿಸ್ಟ್ರಿಕ್ಟ್ ಅಥಾರಿಟಿ ಮತ್ತು ಸ್ಕೂಲ್ ಅಥಾರಿಟಿ ಅಂತ ಇದೆ. ಸೊ ಆದ್ಮೇಲೆ ನಾವು ಇಲ್ಲಿ ಸ್ಕೂಲ್ ಅಥಾರಿಟಿ ಎಂಬ ಆಪ್ಷನ್ಸನ್ನು ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ನಾವು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಒಂದು ಪೇಜನ್ನು ನೀವು ಸ್ಕ್ರೋಲ್ ಮಾಡ್ತಾ ಬನ್ನಿ. ಈ ಸ್ಕ್ರೋಲ್ ಮಾಡ್ತಾ ಬಂದಾಗ ಇಲ್ಲಿ ಏನಿದೆ, ಪ್ಲೀಸ್ ಸೆಲೆಕ್ಟ್ ಎನಿ ಒನ್ ಆಫ್ ದ ಆಪ್ಷನ್ಸ್ ಗಿವನ್ ಬಿಲೋ ಟು ಪ್ರೊಸೀಡ್ ಅಂತ ಇದೆ. ಇಲ್ಲಿ ಟು ಲಾಗಿನ್ ಅಂತ ಇದೆ, ಫಾರ್ ನ್ಯೂ ರಿಜಿಸ್ಟ್ರೇಷನ್, ಫಾರ್ ರೀಸಬ್ಮಿಷನ್ ಆಫ್ OTR ಆರ್ ಸಬ್ಮಿಷನ್ ಆಫ್ ಸೇವ್ಡ್ ಫೈಲ್. ಸೊ ಆದಮೇಲೆ ನೀವು ಹೊಸ ರಿಜಿಸ್ಟ್ರೇಷನ್, ಇಲ್ಲಿವರೆಗೂ ನೀವು ನಿಮ್ಮ ಶಾಲೆಯ ಮಕ್ಕಳನ್ನು ಯಾವ ವರ್ಷ ಕೂಡ ನೀವು ಇನ್ಸ್ಪೈರ್ ಅವಾರ್ಡ್ ಮಾನಕಕ್ಕೆ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಥವಾ ನಾಮಿನೇಷನ್ ಮಾಡಿಲ್ಲ ಅಂತ ಹೇಳಿದರೆ ಎರಡನೇ ಆಪ್ಷನ್ಸನ್ನು ಯೂಸ್ ಮಾಡಿ. ಇಲ್ಲ ಸರ್, ನಾವು ಕಳೆದ ವರ್ಷ ಅಥವಾ ಅದಕ್ಕಿಂತ ಮುಂಚಿನ ವರ್ಷ ನಮ್ಮ ಶಾಲೆ ಮಕ್ಕಳನ್ನು ಆಲ್ರೆಡಿ ನಾವು ನಾಮಿನೇಷನ್ ಮಾಡಿದ್ದೀವಿ ಅಂದರೆ ಮೊದಲನೇ ಆಪ್ಷನನ್ನು ಯೂಸ್ ಮಾಡಬೇಕು. ಅಥವಾ ಈಗ ನೆಕ್ಸ್ಟು ಈ ರೀತಿ ನಾವು ನಾಮಿನೇಷನ್ ಮಾಡುವಾಗ ಒಂದು ಪ್ರೊಸೆಸ್ ಅರ್ಧಕ್ಕೆ ಬಂದಿರುತ್ತೆ, ಇನ್ಕಂಪ್ಲೀಟ್ ಆಗಿರುತ್ತೆ. ಸೊ ಆವಾಗ ನೀವು ಔಟ್ ಆಗಿದ್ದರೆ ಅದನ್ನು ರೀಸಬ್ಮಿಷನ್ ಮಾಡಲಿಕ್ಕೆ ನೀವು ಮೂರನೇ ಆಪ್ಷನ್ಸನ್ನು ಯೂಸ್ ಮಾಡಬೇಕು. ಸೊ ಬನ್ನಿ ನೋಡ್ತಾ ಹೋಗೋಣ. ಈಗ ಟು ಲಾಗಿನ್ ಕ್ಲಿಕ್ ಹಿಯರ್. ನಾನು ಕಳೆದ ವರ್ಷ ರಿಜಿಸ್ಟ್ರೇಷನ್ ಮಾಡಿದ್ದೆ, ನಾನು ನಾಮಿನೇಷನ್ ಕೂಡ ಮಾಡಿದ್ವಿ. ಸೊ ಅದಕ್ಕಾಗಿ ಟು ಲಾಗಿನ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡ್ತೀನಿ. ಸೊ ಲಾಗಿನ್ ಎಂಬ ಆಪ್ಷನ್ಸ್ ಅಂತ ಬಂದಾಗ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇರುತ್ತೆ. ಸೊ ಆದಮೇಲೆ ಯೂಸರ್ ನೇಮ್ ಆಲ್ರೆಡಿ ನೀವು ಲಾಸ್ಟ್ ಇಯರ್ ನೀವು ಅಪ್ಲೈ ಮಾಡಿದರೆ ನಿಮ್ಮ ಅಕ್ನಾಲೇಜ್ಮೆಂಟ್ ಲೆಟರ್ನಲ್ಲಿ ಆ ಯೂಸರ್ ನೇಮ್ ಇರ್ತದೆ. ಆಮೇಲೆ ಪಾಸ್ವರ್ಡ್. ಸೊ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ರಿಲೇಟೆಡ್ ಏನಾದರೂ ತೊಂದರೆಗಳಿದ್ದರೆ ನಿಮ್ಮ ಒಂದು BRC ಆಫೀಸು, ನಿಮ್ಮ ಒಂದು ಬ್ಲಾಕ್ ರಿಸೋರ್ಸ್ ಸೆಂಟರ್ ಆಫೀಸ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿ. ಅಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ರಿಲೇಟೆಡ್ ಆಗಿರುವಂಥ ಟೆಕ್ನಿಕಲ್ ಇಶ್ಯೂಸ್ಗೆ ನಿಮಗೆ ಅಲ್ಲಿ ಪರಿಹಾರ ಸಿಗುತ್ತೆ. ಸೊ ಬನ್ನಿ ಈ ಒಂದು ಯೂಸರ್ ನೇಮ್ ಪಾಸ್ವರ್ಡ್ಸನ್ನು ನಾವು ಎಂಟ್ರಿ ಮಾಡಿ ಇಲ್ಲಿ ಕೆಳಗಡೆ ಇರುವಂತಹ ಒಂದು ಕ್ಯಾಪ್ಚಾ ಏನಿದೆ ಆ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ಕೆಳಗಡೆ ಲಾಗಿನ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ. ಸೊ ಲಾಗಿನ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಸಕ್ಸಸ್ಫುಲಿ ನಾವು ಲಾಗಿನ್ ಆಗಿದ್ದೇವೆ. ಸೊ ಈಗೇನಾಗುತ್ತೆ, ಅಪ್ಡೇಟ್ ಯುವರ್ ಸ್ಕೂಲ್ UDIS ಕೋಡ್ ಅಂತ ಇದೆ. ಇದು ನಿಮ್ಮ ಒಂದು ಸ್ಕೂಲ್ UDIS ಕೋಡನ್ನು ಇಲ್ಲಿ ನಾವೇನು ಮಾಡಬೇಕು, ಎಂಟ್ರಿ ಮಾಡಬೇಕು. ಅಪ್ಡೇಟ್ ಪ್ಲೀಸ್ ಎಂಟರ್ ಯುವರ್ UDIS ಕೋಡ್. ನಮ್ಮ ಒಂದು UDIS ಕೋಡ್ ಏನಿರುತ್ತೆ ಅದನ್ನು ನಾವು ಎಂಟ್ರಿ ಮಾಡಿ ಮುಂದುವರಿಬೇಕಾಗತ್ತೆ. ಸೊ ಆದಮೇಲೆ ಇಲ್ಲಿ ನಾನು UDIS ಕೋಡನ್ನು ಎಂಟ್ರಿ ಮಾಡಿ ಕೆಳಗಡೆ ಇರುವಂಥ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಯುವರ್ ಸ್ಕೂಲ್ ಡೀಟೇಲ್ಸ್ ಬರ್ತದೆ, ಸ್ಕೂಲ್ ನೇಮು, ಯೂಸರ್ ನೇಮು, ಇಮೇಲ್ ಬರುತ್ತೆ. ಆಮೇಲೆ ಡೀಟೇಲ್ಸ್ ಆ್ಯಸ್ ಪರ್ UDIS ಡಾಟಾ ಅಂತ ಇದೆ. UDIS ಡಾಟಾ ಪ್ರಕಾರ ನಮ್ಮ ಒಂದು ಶಾಲೆ ಹೆಸರು ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಇದೆ. UDIS ಕೋಡ್ ಇರ್ಬೋದು, ಸ್ಕೂಲ್ ನೇಮ್ ಇರ್ಬೋದು, ತಾಲೂಕಾ ಇದೆ, ರೆವೆನ್ಯೂ ಡಿಸ್ಟ್ರಿಕ್ಕು, ಸ್ಟೇಟು, ಸೊ ಎಲ್ಲ ಇನ್ಫಾರ್ಮೇಷನ್ಸ್ ಬರ್ತದೆ. UDIS ಕೋಡ್ ಅಪ್ಡೇಟ್ ಈಸ್ ಮ್ಯಾಂಡೇಟರಿ, ಭಾಳ ನಾವು ಅಪ್ಡೇಟ್ ಇರಲೇಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ಒಂದು ಏನಿದೆ ಅಂದರೆ ನಿಮಗೆ ಒಂದು ಕ್ಯಾಪ್ಚಾ ಕೋಡನ್ನು ಕೊಡಲಾಗಿದೆ. ಸೊ ಕ್ಯಾಪ್ಚಾ ಕೋಡನ್ನು ಕೊಡಲಾಗಿದೆ, ಅದನ್ನು ಎಂಟ್ರಿ ಮಾಡಿ. ಅದನ್ನು ಮಾಡಿ ಇಲ್ಲಿ ಏನು ಮಾಡಬೇಕು, ಪ್ಲೀಸ್ ಎಂಟರ್ ಬಿಲೋ ಕೋಡ್ ಮಾಡಿ ಅಲ್ಲಿ ಏನು ಮಾಡಬೇಕು, ಅಪ್ಡೇಟ್ ಕೋಡ್ ಅಂತ ನಾವು ಹಾಕಿ. ಆರ್ ಯು ಶೂರ್ ದೀಸ್ ಆರ್ ದ ಫೈನಲ್ ಚೇಂಜಸ್, ನೋ ಚೇಂಜಸ್ ವಿಲ್ ಬಿ ಮೇಡ್ ಆಫ್ಟರ್ ಅಪ್ಡೇಟ್ ಅಂತ ಇದೆ. ಏನಾದರೂ ನೀವು ಇಲ್ಲಿ ಚೇಂಜ್ ಮಾಡಬೇಕಾದ್ರೆ ಹೀಗೆ ಚೇಂಜ್ ಮಾಡಬೇಕು, ಅದರ್ವೈಸ್ ಆಮೇಲೆ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಓಕೆ ಅಂತ ಕೊಡಿ. ಸೊ ಓಕೆ ಅಂತ ಕೊಟ್ಟಾಗ ನಮಗೆ ಈ ರೀತಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಡೀಟೇಲ್ಸ್ ಆ್ಯಸ್ ಪರ್ UDIS ಡಾಟಾ ಇದೆ. ಕೆಳಗಡೆ ರೀಕನ್ಫರ್ಮೇಷನ್ ಆಫ್ ಯುವರ್ ಸ್ಕೂಲ್ ಡೀಟೇಲ್ಸ್ ಅಂತ ಇದೆ. ರೀಕನ್ಫರ್ಮೇಷನ್ಸನ್ನು ಮಾಡುವಂಥದ್ದು ಇದೆ. ಒಂದೇನಿದೆ ಇಲ್ಲಿ HM ಹೆಸರಿದೆ, ಕೆಳಗಡೆ ಇಲ್ಲಿ ಪ್ರಿನ್ಸಿಪಲ್ ಮೊಬೈಲ್ ನಂಬರ್ ಇದೆ. ಆಮೇಲೆ ಎಂಟರ್ ಸ್ಕೂಲ್ ಇಮೇಲ್ ID ಇದೆ. OTP ವೆರಿಫಿಕೇಷನ್ ರಿಕ್ವೈರ್ಡ್ ಮ್ಯಾಂಡೇಟರಿ, ಅಂದರೆ ಆ ಒಂದು OTP ನಿಮ್ಮ ಒಂದು ಶಾಲೆಗೆ ಅಲ್ಲಿ ಹೋಗ್ತದೆ, ಅದು ವೆರಿಫಿಕೇಷನ್ ಆಗಬೇಕು. ಎಂಟರ್ OTP ಆಫ್ ಯುವರ್ ಸ್ಕೂಲ್ ಇಮೇಲ್ ID ಅಂತ ಇದೆ. ಅಲ್ಲಿ ಆ OTP ಏನು ಇಮೇಲ್ಗೆ ಬಂದಿರುತ್ತೆ ಆ OTPಯನ್ನು ಕೆಳಗಡೆ ಎಂಟ್ರಿ ಮಾಡಬೇಕು. ಈ ಬಾಕ್ಸ್ನಲ್ಲಿರುವಂತಹ ಇಮೇಲ್ ಏನಿದೆ ಆ ಇಮೇಲಿಗೆ ಒಂದು OTP ಆಗುತ್ತೆ. ನೀವು ಸೆಂಡ್ OTP ಅಂತ ಕ್ಲಿಕ್ ಮಾಡಿದರೆ ಇಮೇಲ್ಗೆ ಹೋಗುತ್ತೆ. ಆ ಇಮೇಲ್ ಏನು ಮಾಡಬೇಕು, ಆ ಇಮೇಲ್ನಲ್ಲಿರುವಂಥ OTPಯನ್ನು ಎಂಟ್ರಿ ಮಾಡಿ ಮುಂದೆ ವೆರಿಫೈ ಅಂತ ಕ್ಲಿಕ್ ಮಾಡಿ. ಸ್ಕೂಲ್ ಪ್ರಿನ್ಸಿಪಲ್ ID ಎಂಟ್ರಿ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಮ್ಯಾಂಡೇಟರಿ ಇಲ್ಲ. ಸ್ಕೂಲ್ ನೇಮ್ ಇದೆ, ಇಲ್ಲಿ ಇನ್ಸ್ಪೈರ್ ಅವಾರ್ಡ್ ಕೋಆರ್ಡಿನೇಟರ್ ನೇಮ್ ಅಂತ ಇದೆ.
ಕೋಆರ್ಡಿನೇಟರ್ ನೇಮ್ ಚೇಂಜನ್ನು ಮಾಡ್ಬೋದು, ಯಾಕಂದ್ರೆ ನೋಡಿ ಟ್ರಾನ್ಸ್ಫರ್ಸ್ ಆಗಿರ್ತಾರೆ, ಪ್ರಮೋಷನ್ಸ್ ಆಗಿರ್ತಾರೆ. ಸೊ ಅಲ್ಲಿ ನೀವು ಎಂಟ್ರಿ ಮಾಡಿ. ಅದಾದಮೇಲೆ ಸ್ಕೂಲ್ ಇನ್ಸ್ಪೈರ್ ಕೋಆರ್ಡಿನೇಟರ್ ಇಮೇಲ್ ಅಂತ ಇದೆ, ಅದು ಮ್ಯಾಂಡೇಟರಿ ಇಲ್ಲ. ಸ್ಕೂಲ್ ಇನ್ಸ್ಪೈರ್ ಕೋಆರ್ಡಿನೇಟರ್ ಫೋನ್ ನಂಬರ್ ಇದೆ, ಇದು ಮ್ಯಾಂಡೇಟರಿ ಇದೆ. ನೋಡಿ ಇಷ್ಟು ಇಂಪಾರ್ಟೆಂಟು. ಅದಾದಮೇಲೆ ಸ್ಕೂಲ್ ಫ್ರಮ್ ಕ್ಲಾಸ್ 8 to 10th ಇದೆ. ಅದಾದಮೇಲೆ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ನಾವು ಫೈನಲ್ ಸಬ್ಮಿಷನನ್ನು ಕೊಡಬೇಕು. ಸೊ ಆದಮೇಲೆ ಇಲ್ಲಿ ಇಮೇಲ್ಗೆ ಬಂದಿರುವಂಥ OTPಯನ್ನು ಎಂಟ್ರಿ ಮಾಡಿ ವೆರಿಫೈ ಮಾಡಿದ ಮೇಲೆ ಕೆಳಗಡೆ ಇರುವಂಥ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಸಬ್ಮಿಟನ್ನು ಕೊಟ್ಟಾಗ ನಮಗೆ ಈ ರೀತಿಯ ಒಂದು ಪೇಜ್ ಬರುತ್ತೆ. ದಟ್ ಈಸ್ ವೆಲ್ಕಮ್ ಸ್ಕೂಲ್ ಅಥಾರಿಟಿ ಅಂಡರ್ ದ ಇನ್ಸ್ಪೈರ್ ಅವಾರ್ಡ್ಸ್ ಮಾನಕ ಸ್ಕೀಮ್ ಅಂತ ಬರುತ್ತೆ. ಸೊ ಆದಮೇಲೆ ಇಲ್ಲಿ ನೋಡಿ ನಾಮಿನೇಷನ್ ಏನೆಲ್ಲ ಐಕಾನ್ಸ್ ಇದೆ ಅಂದರೆ, ಮೊದಲನೇದು ಸ್ಟೂಡೆಂಟ್ಸ್ ನಾಮಿನೇಷನ್ನು, ಎರಡನೇದು ನಾಮಿನೇಟ್ ಮಾಡಿದ ಮೇಲೆ ವ್ಯೂ ನಾಮಿನೇಟೆಡ್ ಸ್ಟೂಡೆಂಟ್ ಬೈ ದ ಸ್ಕೂಲ್ ಇದೆ, ಆಮೇಲೆ ATL ಅಂತ ಇದೆ, ಆಮೇಲೆ ವ್ಯೂಸ್ ಅವಾರ್ಡ್ಸ್ ಸ್ಯಾಂಕ್ಷನ್ಡ್ ಬೈ ದಿ ನ್ಯಾಷನಲ್ ಅಥಾರಿಟಿ ಅಂತ ಇದೆ. ಸೊ ನಾವು ಮೊದಲನೇ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು, ದಟ್ ಈಸ್ ಸ್ಟೂಡೆಂಟ್ಸ್ ಇನ್ಫಾರ್ಮೇಷನ್ ಅಂತ. ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಏನು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅಂದರೆ, ಈಚ್ ಸ್ಕೂಲ್ ಕ್ಯಾನ್ ಸಬ್ಮಿಟ್ 5 ಐಡಿಯಾಸ್, ಮ್ಯಾಕ್ಸಿಮಮ್ ಆಗಿ ಗರಿಷ್ಠ 5 ಐಡಿಯಾಸನ್ನು ಸಬ್ಮಿಟ್ ಮಾಡ್ಬೋದು. ಎರಡನೇದು ಈಚ್ ಸ್ಟೂಡೆಂಟ್ ಕ್ಯಾನ್ ಸಬ್ಮಿಟ್ 1 ಐಡಿಯಾ ಓನ್ಲಿ, ಒಬ್ಬ ವಿದ್ಯಾರ್ಥಿ ಒಂದು ಐಡಿಯಾವನ್ನು ಸಬ್ಮಿಟ್ ಮಾಡ್ಬೋದು. ಅಂದರೆ ಅವನ ಹೆಸರಿನಿಂದ ಎರಡೆರಡು ಐಡಿಯಾ ಸಬ್ಮಿಟ್ ಮಾಡಲಿಕ್ಕೆ ಆಗೋದಿಲ್ಲ. ಸಬ್ಮಿಷನ್ ಆಫ್ ಸೇಮ್ ಐಡಿಯಾ ಬೈ ಮಲ್ಟಿಪಲ್ ಸ್ಟೂಡೆಂಟ್ಸ್ ಆಫ್ ಸೇಮ್ ಸ್ಕೂಲ್ ವಿಲ್ ಆಟೋಮೆಟಿಕಲಿ ಲೀಡ್ ಟು ರಿಜೆಕ್ಷನ್ ಆಫ್ ಆಲ್ ಎಂಟ್ರೀಸ್. ಒಂದೇ ಐಡಿಯಾವನ್ನು ಅದೇ ಶಾಲೆಯ 2 ಅಥವಾ 1ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಏನಾದರೂ ಅದೇ ಐಡಿಯಾವನ್ನು ಸಬ್ಮಿಟ್ ಮಾಡಿದರೆ, ನಾಮಿನೇಟ್ ಮಾಡಿದರೆ ಅದೇ ಶಾಲೆಯಿಂದ, ಅವಾಗೇನಾಗುತ್ತೆ, ಆ ಶಾಲೆಯಿಂದ ನಾಮಿನೇಟ್ ಮಾಡಿರುವಂಥ ಈ ಥರ ಎಲ್ಲ ಒಂದು ಟಾಪಿಕ್ಸ್ ಏನಾಗುತ್ತೆ, ರಿಜೆಕ್ಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು, ಪ್ಲೀಸ್ ಎನ್ಶೂರ್ ದಟ್ ದ ಸ್ಟೂಡೆಂಟ್ ಹ್ಯಾಸ್ ದೇರ್ ಓನ್ ಬ್ಯಾಂಕ್ ಅಕೌಂಟ್. ವಿದ್ಯಾರ್ಥಿ ತನ್ನ ಓನ್ ಬ್ಯಾಂಕ್ ಅಕೌಂಟ್ ಇರಬೇಕು. ಡಿಡ್ ಯು ಕಂಡಕ್ಟೆಡ್ ದ ಐಡಿಯಾ ಕಾಂಪಿಟೇಷನ್ ಇನ್ ಯುವರ್ ಸ್ಕೂಲ್ ವೈಲ್ ಸೆಲೆಕ್ಟಿಂಗ್ ದ ಸ್ಟೂಡೆಂಟ್ ಐಡಿಯಾಸ್. ಅಂದರೆ ಈ ಒಂದು ಶಾಲೆ ಈ ಒಂದು 5 ವಿದ್ಯಾರ್ಥಿಗಳನ್ನು 5 ಸ್ಟೂಡೆಂಟ್ಸನ್ನು ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಶಾಲಾ ಮಟ್ಟದಲ್ಲಿ ಈ ಒಂದು ಇನ್ಸ್ಪೈರ್ ಅವಾರ್ಡ್ ಮಾನಕದ ಒಂದು ಕಾಂಪಿಟೇಷನನ್ನು ಕಂಡಕ್ಟ್ ಮಾಡಿ, ಅದಾದ ಮೇಲೆ ಆ ವಿದ್ಯಾರ್ಥಿಗಳನ್ನು ಇಲ್ಲಿ ನಾಮಿನಿಯನ್ನು ಮಾಡಬೇಕಾಗತ್ತೆ, ಟಾಪ್ 5. ಸೊ ಎಸ್ ಆರ್ ನೋ ಅಂತ ಮಾಡಬೇಕು. ಹೌ ಮೆನಿ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಐಡಿಯಾ ಅಂತ ಇದೆ, ಎಷ್ಟು ವಿದ್ಯಾರ್ಥಿಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಆ ವಿದ್ಯಾರ್ಥಿಗಳ ನಂಬರ್ ಆಫ್ ಎಲ್ಲಿ ಶಾಲಾ ಮಟ್ಟದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಕಾಂಪಿಟೇಷನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಅಲ್ಲಿ ನಾನು ಇಲ್ಲಿ 30 ಅಂತ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಮಾಡಿದ್ದೀನಿ. ಈಗ ಒಂದಿಷ್ಟು ಜನರಲ್ ಇನ್ಸ್ಟ್ರಕ್ಷನ್ಸ್ ಇದೆ, ಇದು ಭಾಳ ಇಂಪಾರ್ಟೆಂಟ್. ಪ್ಲೀಸ್ ಕೀಪ್ ರೆಡಿ ಆಲ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್. ಒಂದು, ಸ್ಟೂಡೆಂಟ್ಸ್ ಸ್ಕ್ಯಾನಡ್ ಫೋಟೋಗ್ರಾಫಿ, ವಿದ್ಯಾರ್ಥಿಯ ಒಂದು ಫೋಟೋಗ್ರಾಫಿ ಬೇಕು. ಎರಡನೇದು, ಐಡಿಯಾ ಇನ್ನೋವೇಷನ್ ಸಿನಾಪ್ಸಿಸ್ ಡಾಕ್ಯುಮೆಂಟ್, ನಿಮ್ಮ ಐಡಿಯಾವನ್ನು ಒಂದು ಸಿನಾಪ್ಸಿಸ್ ಡಾಕ್ಯುಮೆಂಟನ್ನು MS Word ಅಥವಾ PDF-ನಲ್ಲಿ ರೆಡಿ ಮಾಡಿಟ್ಕೋಬೇಕು. ಆಮೇಲೆ ಇನ್ಸ್ಟ್ರಕ್ಷನ್ ಫಾರ್ ಫೋಟೋ ಸ್ಕ್ಯಾನಿಂಗ್, ನೀವು ಫೋಟೋ ಸ್ಕ್ಯಾನಿಂಗನ್ನು ಮಾಡಬೇಕಾದ್ರೆ ಸ್ಕ್ಯಾನ್ ಯುವರ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಫ್ರಾಮ್ ಪ್ರಿಂಟೆಡ್ ಪಾಸ್ಪೋರ್ಟ್ ಸೈಜ್ ಫೋಟೋ. ನಿಮ್ಮ ಫೋಟೋವನ್ನು ನೀವು ನೇರವಾಗಿ ವಿದ್ಯಾರ್ಥಿನಿಂದ ನೀವು ಫೋಟೋ ಕ್ಲಿಕ್ ಮಾಡ್ಬೋದು, ಅಥವಾ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿರುತ್ತೆ ಅದನ್ನು ನೀವು ಸ್ಕ್ಯಾನ್ ಮಾಡ್ಕೋಬೇಕು. ವೈಲ್ ಸ್ಕ್ಯಾನಿಂಗ್ ಯುವರ್ ಫೋಟೋಗ್ರಾಫ್ ಡು ನಾಟ್ ಲೀವ್ ಎನಿ ಸ್ಪೇಸ್ ಅರೌಂಡ್ ದ ಫೋಟೋ ಮಾರ್ಜಿನ್ ಕರೆಕ್ಟಾಗಿ ಫೋಟೋ ಫಿಟ್ ಆಗಿರಬೇಕು. ನೀವು ಒಂದು ಟೇಬಲ್ ಮೇಲೆ ಫೋಟೋ ಕ್ಲಿಕ್ ಮಾಡಿದರೆ ಆ ಟೇಬಲ್ ಎಲ್ಲ ಬರಬಾರ್ದು, ಕೇವಲ ವಿದ್ಯಾರ್ಥಿಯ ಫೋಟೋ ಮಾತ್ರ ಬರಬೇಕು. ಸೇವ್ ದಮ್ ಆ್ಯಸ್ JPG, JPEG, PNG, GIF, BMP ಫೈಲ್ಸ್ ಆ್ಯಂಡ್ ಫೈಲ್ ಶುಡ್ ನಾಟ್ ಬಿ ಮೋರ್ ದೆನ್ 2 MB. ವಿದ್ಯಾರ್ಥಿಯ ಫೋಟೋ 2 MBಗಿಂತ ಹೆಚ್ಚಿಗೆ ಇರಬಾರ್ದು. ಕೆಳಗಡೆ ಇಮೇಜ್ ಶುಡ್ ಬಿ ಪ್ರಾಪರ್ಲಿ ಕ್ರಾಪ್ ನೀಟಾಗಿ ಮಾಡಲಿ, ಇದು ಭಾಳ ಇಂಪಾರ್ಟೆಂಟು. ಇನ್ಸ್ಟ್ರಕ್ಷನ್ ಫಾರ್ ಅಪ್ಲೋಡಿಂಗ್ ದ ಐಡಿಯಾ ಇನ್ನೋವೇಷನ್ ಸಿನಾಪ್ಸಿಸ್ ಡಾಕ್ಯುಮೆಂಟ್. ಫೈಲ್ ಟೈಪ್ ಶುಡ್ ಬಿ ಇನ್ PDF, JPG ಆ್ಯಂಡ್ JPEG ಆ್ಯಂಡ್ ವರ್ಡ್ ಫಾರ್ಮೆಟ್. ನಿಮ್ಮ ಸಿನಾಪ್ಸಿಸ್ ಏನು ಅಪ್ಲೋಡ್ ಮಾಡ್ತೀರಿ ಅದು PDF-ನಲ್ಲಿ ಇರ್ಬೋದು, MS Word-ನಲ್ಲೂ ಇರ್ಬೋದು, JPEG-ನಲ್ಲಿದ್ದು ಕೂಡ ಅಪ್ಲೋಡ್ ಆಗುತ್ತೆ, JPEG ಇಮೇಜ್ ಫಾರ್ಮೆಟ್ನಲ್ಲದು ಕೂಡ ಅಪ್ಲೋಡ್ ಆಗುತ್ತೆ. ಫೈಲ್ ಸೈಜ್ ಶುಡ್ ನಾಟ್ ಮೋರ್ ದೆನ್ 2 MB, 2 MBಗಿಂತ ಹೆಚ್ಚಿಗೆ ಇರಬಾರ್ದು. ಸೊ ಇಷ್ಟೆಲ್ಲ ನೀವು ಐಡಿಯಾಸ್ಗಳನ್ನು ಇವೆಲ್ಲ ನೋಡ್ಕೊಳ್ಳಿ ಇನ್ಸ್ಟ್ರಕ್ಷನ್ಸು. ಅದಾದಮೇಲೆ ಕಂಟಿನ್ಯೂ ಎಂಬ ಬಟನನ್ನು ಕ್ಲಿಕ್ ಮಾಡಿ. ಸೊ ಇಷ್ಟು ಬಂದಾಗ ಇಲ್ಲಿ ಏನಾಗುತ್ತೆ, ಒಂದೇದು ಆ್ಯಡ್ ಸ್ಟೂಡೆಂಟ್ ಇದೆ, ಸೈನ್ಸ್ ಲ್ಯಾಬ್ ಇನ್ ದ ಸ್ಕೂಲ್ SR ನೋ ಅಂತ ಇದೆ, ಎಸ್ ಇದ್ದರೆ ಎಸ್ ಅಂತ ಮಾಡಿ, ನೋ ಇದ್ದರೆ ನೋ ಅಂತ ಮಾಡಿ. ಆಮೇಲೆ ಸ್ಕೂಲ್ ಲ್ಯಾಬ್ ಅಂತ ಕ್ಲಿಕ್ ಮಾಡಿದಾಗ ಅಲ್ಲಿ 2 ಬರುತ್ತೆ, ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೆಯೋ ಅಥವಾ ನಿಮ್ಮ ಶಾಲಾ ಮಟ್ಟದ ಲ್ಯಾಬ್ ಇದೆಯೋ ಅಂತ ಇದೆ. ಅಲ್ಲಿ ನಾವು ಅಟಲ್ ಟಿಂಕರಿಂಗ್ ಲ್ಯಾಬ್ ಇದ್ದರೆ ATL ಅಂತ ಹಾಕಿ, ಅದರ್ವೈಸ್ ಸ್ಕೂಲ್ ಲ್ಯಾಬ್ ಇದ್ದರೆ ಸ್ಕೂಲ್ ಲ್ಯಾಬ್ ಅಂತ ಹಾಕಿ, ಇದು ಭಾಳ ಇಂಪಾರ್ಟೆಂಟ್. ಸೊ ಆದಮೇಲೆ ಇಲ್ಲಿ ನಾವು ಆ್ಯಡ್ ಸ್ಟೂಡೆಂಟ್ ಅಂತ ಏನಿದೆ, ಆ್ಯಡ್ ಸ್ಟೂಡೆಂಟ್ ಎಂಬ ಒಂದು ಐಕಾನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ಇಲ್ಲಿ ಏನಾಗುತ್ತೆ, ಸೈನ್ಸ್ ಲ್ಯಾಬ್ ಇನ್ ದ ಸ್ಕೂಲ್ ಎಸ್ ನೋ ಅಂತ ಇದೆ, ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋ, ಅದನ್ನು ಈಗಾಗಲೇ ಹೇಳಿದ್ದೀವಿ ನಾವು. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಬರುತ್ತೆ, ಸ್ಟೂಡೆಂಟ್ ನೇಮ್ ಬರುತ್ತೆ. ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ ದ ಪಾಸ್ಬುಕ್, ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅಲ್ಲಿ ಇನಿಷಿಯಲ್ಸ್ ಇದ್ದರೆ ಇನಿಷಿಯಲ್ಸ್ ಹಾಕಿ ಕಂಪ್ಲೀಟ್ ನೇಮನ್ನು ಎಂಟ್ರಿ ಮಾಡಿ ಆ್ಯಸ್ ಪರ್ ದ ಪಾಸ್ಬುಕ್. ಫಾದರ್ ನೇಮು, ಮದರ್ ನೇಮು, ಜೆಂಡರ್ ಮೇಲ್ ಫಿಮೇಲ್ ಅದರ್ಸ್ ಇದೆ, ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ, ಆಮೇಲೆ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ, ವಿದ್ಯಾರ್ಥಿಯ ಕಾಂಟ್ಯಾಕ್ಟ್ ನಂಬರ್ ಮ್ಯಾಂಡೇಟರಿ ಇದೆ, ಅದರ ಎಂಟ್ರಿ ಮಾಡಿ. ಆಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇನ್ಫಾರ್ಮೇಷನ್ಸು, ಇಮೇಲ್ ಅಡ್ರೆಸ್ ಇಫ್ ಎನಿ ಆಫ್ ದ ನಾಮಿನೇಟೆಡ್ ಸ್ಟೂಡೆಂಟು, ಕ್ಲಾಸ್ ಯಾವ ಕ್ಲಾಸ್ ಇದೆ ಸೆಲೆಕ್ಟ್ ಮಾಡಿದಾಗ ನಮಗೆ ಅಲ್ಲಿ ಕ್ಲಾಸ್ ಬರುತ್ತೆ,
ಆ ಕ್ಲಾಸನ್ನು ಎಂಟ್ರಿ ಮಾಡಿ 6, 7, 8, 9, 10 ಅಂತ ಕ್ಯಾಟಗರಿ ಇದೆ. ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ಇರುವಂಥದ್ದು ಐಡಿಯಾ ಇನ್ನೋವೇಷನ್ ಟೈಟಲ್ ಅಂತ. ಸೊ ಐಡಿಯಾ ಇನ್ನೋವೇಷನ್ ಟೈಟಲನ್ನು ಎಂಟ್ರಿ ಮಾಡಬೇಕು. ಕೆಳಗಡೆ ಅದ್ರ ಬಗ್ಗೆ ಬ್ರೀಫಾಗಿ ಒಂದು ರೈಟಪ್ಪನ್ನು ಮಾಡಬೇಕು. ನಿಮ್ಮ ಐಡಿಯಾ ಬಗ್ಗೆ ಒಂದಿಷ್ಟು ಡೀಟೇಲ್ ಆಗಿರುವಂಥ ಒಂದು ಬ್ರೀಫ್ ಆಗಿರುವಂಥ ಇನ್ಫಾರ್ಮೇಷನ್ಸು ಅದು 300 ವರ್ಡ್ಸ್ಗಿಂತ ಕ್ರಾಸ್ ಆಗಬಾರ್ದು. ಇಟ್ ಶುಡ್ ಬಿ 300 ವರ್ಡ್ಸ್. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಮಾಡುವಂಥದ್ದು ಇಲ್ಲಿ ಟೈಟಲ್ ಆ್ಯಂಡ್ ಪ್ರಾಜೆಕ್ಟ್ ಸಿನಾಪ್ಸಿಸನ್ನು ಮಾಡಬೇಕು. ಟೈಟಲ್ ಆ್ಯಂಡ್ ಪ್ರಾಜೆಕ್ಟ್ ಸಿನಾಪ್ಸಿಸ್ ನೋಡಿ ಹೆಂಗಿರುತ್ತೆ, ಟೈಟಲ್ ಆಫ್ ದ ಪ್ರಾಜೆಕ್ಟ್ ಬರೀಬೇಕು. ಆ ಪ್ರಾಜೆಕ್ಟ್ ಬಗ್ಗೆ ಒಂದಿಷ್ಟು ಸಮರಿಯನ್ನು ಬರೀಬೇಕಾಗತ್ತೆ ನೀವು. ಸೊ ಅದನ್ನು ನೀವು ಈಗಾಗಲೇ ಹೇಳಿರುವಾಗೆ PDF-ನಲ್ಲಿರ್ಬೋದು, MS ವರ್ಡ್ನಲ್ಲಿರ್ಬೋದು, JPEG-ನಲ್ಲಿ ಕೂಡ ನೀವು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ. ಸೊ ಅದಾದಮೇಲೆ ನಮಗೆ ಬ್ಯಾಂಕ್ ರಿಲೇಟೆಡ್ ಆಗಿರುವಂಥ ಒಂದಿಷ್ಟು ಇನ್ಫಾರ್ಮೇಷನ್ ಇದೆ. ಅಲ್ಲಿ ನೇಮ್ ಆಫ್ ದ ಬ್ಯಾಂಕು, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಬ್ಯಾಂಕು, ಅಕೌಂಟ್ ನಂಬರು, ರಿಪೀಟ್ ಅಕೌಂಟ್ ನಂಬರ್ನ ಮತ್ತೊಂದು ಸಲ ಟೈಪ್ ಮಾಡಿ, ಅಕೌಂಟ್ ಹೋಲ್ಡರ್ಸ್ ನೇಮು, IFSC ಕೋಡು, ಆ IFSC ಕೋಡನ್ನು ರಿಪೀಟ್ ಇನ್ನೊಂದು ಸಲ ಟೈಪ್ ಮಾಡಿ ಕೆಳಗಡೆ ಸಬ್ಮಿಟ್ ಕೊಡಬೇಕು. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಅಪ್ಲೋಡ್ ಸ್ಟೂಡೆಂಟ್ ಫೋಟೋ. ಈಗಾಗಲೇ ಹೇಳಿರುವ ಹಾಗೆ ವಿದ್ಯಾರ್ಥಿಯ ಫೋಟೋ 2 MBಗಿಂತ ಹೆಚ್ಚಿಗೆ ಇರಬಾರ್ದು. ಇಲ್ಲಿ ನಾವು ಚೂಸ್ ಫೈಲ್ ಅಂತ ಏನಿದೆ, ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಎಲ್ಲ ಫೋಲ್ಡರ್ಸು, ಡ್ರೈವ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾವು ಯಾವ ಒಂದು ವಿದ್ಯಾರ್ಥಿಯ ಫೋಟೋವನ್ನು ಇಟ್ಟಿರ್ತೇವೆ ಆ ಫೋಟೋವನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಅಪ್ಲೋಡ್ ಅಂತ ಕೊಡಬೇಕು. ಸೊ ಅಪ್ಲೋಡ್ ಅಂದಾಗ ಈ ಒಂದು ಬಾಕ್ಸ್ನಲ್ಲಿ ವಿದ್ಯಾರ್ಥಿಯ ಫೋಟೋ ಅಲ್ಲಿ ನಮಗೆ ಅಪಿಯರ್ ಆಗುತ್ತೆ, ಕಾಣುತ್ತೆ. ಅದಾದಮೇಲೆ ಸೆಲೆಕ್ಟ್ ಪ್ರಾಜೆಕ್ಟ್ ಸಿನಾಪ್ಸಿಸ್, ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆ. ಯಾವ ಲ್ಯಾಂಗ್ವೇಜ್ನಲ್ಲಿ ಸಿನಾಪ್ಸಿಸ್ ಬರ್ತಿದ್ದೀರಿ ಆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಸಿನಾಪ್ಸಿಸನ್ನು MS ವರ್ಡ್, PDF ಯಾವ ರೂಪದಲ್ಲಿ ಇಟ್ಟಿದ್ದೀರಿ ಆ ಒಂದು ಸಿನಾಪ್ಸಿಸನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಅಪ್ಲೋಡ್ ಸಿನಾಪ್ಸಿಸ್ ಅಂದಾಗ ಇಲ್ಲಿ ನಿಮ್ಮ ಒಂದು ಬಾಕ್ಸ್ನಲ್ಲಿ ಆ ಡಾಕ್ಯುಮೆಂಟ್ ಅಲ್ಲಿ ನಿಮಗೆ ಶೋ ಆಗುತ್ತೆ. ಆಮೇಲೆ ಅಪ್ಲೋಡ್ ಐಡಿಯಾ ಇನ್ನೋವೇಷನ್ ಫೋಟೋ, ಆ ಒಂದು ಇನ್ನೋವೇಷನ್ ರಿಲೇಟೆಡ್ ಆಗಿರುವಂಥ ಫೋಟೋ ಏನಾದರೂ ಇದ್ದರೆ ಇಲ್ಲಿ ಚೂಸ್ ಫೈಲ್ ಮಾಡೋದ್ರ ಮುಖಾಂತರ ಆ ಫೋಟೋವನ್ನು ಸೆಲೆಕ್ಟ್ ಮಾಡಿ, ಬಟ್ ಇದು ಮ್ಯಾಂಡೇಟರಿ ಇಲ್ಲ. ಆಮೇಲೆ ಕೆಳಗಡೆ ಅಪ್ಲೋಡ್ ಐಡಿಯಾ ಇನ್ನೋವೇಷನ್ ವಿಡಿಯೋ ಆರ್ ಆಡಿಯೋ, ಆ ನಿಮ್ಮ ಒಂದು ಇನ್ನೋವೇಷನ್ ಐಡಿಯಾ ಏನಿದೆ ಅದ್ರ ಬಗ್ಗೆ ಇರುವಂಥ ಏನಾದರೂ ಐಡಿಯಾ ವಿಡಿಯೋ ಅಥವಾ ಆಡಿಯೋ ಇದ್ದರೆ ಅದನ್ನು ಚೂಸ್ ಫೈಲ್ ಮುಖಾಂತರ ಮಾಡಿ ಅಪ್ಲೋಡ್ ಮಾಡಬೇಕು. ಬಟ್ ಇದು 5 MBಗಿಂತ ಕ್ರಾಸ್ ಆಗಬಾರ್ದು. ಸೊ ಇಷ್ಟೆಲ್ಲ ಮಾಡಿ ಏನು ಮಾಡಬೇಕು, ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಂದರೆ ಸೇವ್ ಆ್ಯಂಡ್ ಅನದರ್ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡಿ. ಸೇವ್ ಅಂತ ಮಾಡಬೇಡಿ. ಸೇವ್ ಅಂತ ಮಾಡಿದರೆ ಒಂದೇ ವಿದ್ಯಾರ್ಥಿ ಫೈನಲ್ ಸಬ್ಮಿಷನ್ ಆಗುತ್ತೆ. ಅದಕ್ಕೆ ನೀವು ಸೇವ್ ಆ್ಯಂಡ್ ಅನದರ್ ಸ್ಟೂಡೆಂಟ್ ಅಂತ ಮಾಡಿದಾಗ ನಮಗೆ ಈ ವಿದ್ಯಾರ್ಥಿ ಮಾಹಿತಿ ಸೇವ್ ಆಗುತ್ತೆ, ಮತ್ತೊಬ್ಬ ವಿದ್ಯಾರ್ಥಿಯ ಮಾಹಿತಿಯನ್ನು ಎಂಟ್ರಿ ಮಾಡಲಿಕ್ಕೆ ಓಪನ್ ಆಗುತ್ತೆ. ನಾವು ನೇರವಾಗಿ ಸೇವ್ ಅಂತ ನಾವು ಪ್ರೆಸ್ ಮಾಡಿದರೆ ನಿಮ್ಮ ಒಂದು ನಾಮಿನೇಷನ್ ಪ್ರೊಸೆಸ್ಸೇ ಕಂಪ್ಲೀಟ್ ಆಗುತ್ತೆ. ಮುಂದಿನ ವಿದ್ಯಾರ್ಥಿಗಳನ್ನು ನಿಮಗೆ ನಾಮಿನೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆದ್ಮೇಲೆ ಈ ಒಂದು ವಿಡಿಯೋ ಖಂಡಿತವಾಗಿಯೂ ಕೂಡ ನಿಮ್ಮ ಒಂದು ನಾಮಿನೇಷನ್ ಪ್ರೊಸೆಸ್ ಮಾಡುವ ನಿಟ್ಟಿನಲ್ಲಿ ಉಪಯೋಗವಾಗಿರ್ಬೋದು. ಸೊ ಇನ್ಸ್ಪೈರ್ ರಿಲೇಟೆಡ್ ಆಗಿ ನಿಮಗೆ ಏನಾದರೂ ನಿಮ್ಮ ಒಂದು ಅಪ್ಲಿಕೇಶನ್ ID ನಂಬರ್ ಇರ್ಬೋದು ಅಥವಾ ಇಮೇಲ್ ID, ಸೊ ಸಮಥಿಂಗ್ ಈ ರೀತಿ ಟೆಕ್ನಿಕಲ್ ಇಶ್ಯೂಸ್ ರಿಲೇಟೆಡ್ ಆಗಿ ಏನಾದರೂ ತೊಂದರೆಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹೆಚ್ಚಿನ ಕಾಮೆಂಟ್ ಬಂದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪ್ರತ್ಯೇಕವಾಗಿರುವಂಥ ವೀಡಿಯೋ ಮಾಡ್ತೇವೆ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.